ಬಾಲರಾಮನ ಪ್ರಾಣ ಪ್ರತಿಷ್ಠಾಪನೆಗೆ ಇನ್ನೊಂದು ವಾರ ಮಾತ್ರ ಬಾಕಿ ಇದೆ. ಉದ್ಘಾಟನೆಗೆ ಸಜ್ಜಾಗಿರುವಂತಹ ಮಂದಿರದ ಗರ್ಭಗುಡಿ, ಚಿನ್ನಲೇಪಿತ ದ್ವಾರಗಳ ಫೋಟೋಗಳನ್ನು ಟ್ರಸ್ಟ್ ಅನಾವರಣ ಮಾಡಿದೆ. ರಾಮಮಂದಿರ ಲೋಕಾರ್ಪಣೆಯ ಆಮಂತ್ರಣ ನನಗೆ ದಕ್ಕಿದ್ದು ಅತಿದೊಡ್ಡ ಗೌರವ ಮತ್ತು ಅದೃಷ್ಟ ಅಂತ ಭಾವಿಸ್ತೀನಿ ಅಂತ ಮೋದಿ ಅವರು ಹೇಳಿದ್ದಾರೆ. ಒಂದು ದೇವಸ್ಥಾನದ ಒಳಗಡೆ ಅಥವಾ ಯಾವುದೇ ಧರ್ಮದ ಅವರವರ ನಂಬಿಕೆಗಳಿಗೆ ಆಧಾರದ ಮೇಲೆ ಪದ್ಧತಿಯ ಪ್ರಕಾರದಲ್ಲಿ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಓಪನ್ ಆಗಬೇಕಾದ್ರೆ ಅದು ಸರ್ಕಾರಿ ಕಚೇರಿ ಅಲ್ಲ. ಟೇಪ್ ಕಟ್ ಮಾಡಿಬಿಟ್ಟು ಬಲಗಾಲ ಇಟ್ಕೊಂಡ ಎಡಗಾಲ ಇಟ್ಕೊಂಡ ಒಳಗೋಗೋಕ್ಕೆ ಅಲ್ಲಿ ಹೆಚ್ಚು ಕಡಿಮೆ ಒಂದ್ರದ್ದು ಜೀವ ಪ್ರತಿಷ್ಠಾಪನೆ ಅದು ಅದಕ್ಕೆ ಭಾಳ ಕಡೆ ಹೇಳ್ತಾರೆ ಆ ಜೀವ ಕಳೆ ನೋಡಬೇಕಾದ್ರದ್ದು ಅಂತ. ಹಾಗಾಗಿ ಒಂದು ದೇವಸ್ಥಾನ ಅಥವಾ ಯಾವುದೇ ಧಾರ್ಮಿಕ ಕ್ಷೇತ್ರ ಕೇಂದ್ರ ನಾನು ಹೇಳ್ತಿರೋದು ಅದು ಸರ್ಕಾರಿ ಕಚೇರಿ ಅಲ್ಲ. ಟೇಪ್ ಕತ್ತರಿಸ್ಬಿಟ್ಟು ಟಪ್ 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 ಅಂತ ಒಡಿಸ್ಕೊಂಬಿಟ್ಟು ಒಳಗೋಗ್ಬಿಡಕ್ಕಲ್ಲಿ. ಸಹಜವಾಗಿ ಜನವರಿ 16ರಂದು ಪ್ರಾಥಮಿಕ ಪೂಜೆ ಸರ್ವಪ್ರಾಯಶ್ಚಿತ ಹೋಮವನ್ನು ಮಾಡಿ ಸರಯೂ ನದಿಯಲ್ಲಿ ದಶವಿಧ ಸ್ನಾನವನ್ನು ನಂತರ ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾರೆ. 17ರಂದು ಜಲಯಾತ್ರೆ, ತೀರ್ಥಯಾತ್ರೆ ಮತ್ತು ಕಳಶಯಾತ್ರೆ ಇದೆಲ್ಲ ನಡೆಯುತ್ತೆ. 18ರಂದು ಪ್ರಧಾನ ಪೂಜೆಗಳ ಆರಂಭ ಆಗುತ್ತೆ. ಗರ್ಭಗುಡಿಗೆ ವಿಗ್ರಹವನ್ನು ತರ್ತಾರೆ. ಜನವರಿ 19ರಂದು ಅಂದರೆ ವಿಗ್ರಹವನ್ನು ಇಟ್ಟ ಕೂಡಲೇ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಯಿತು ಅಂತಲ್ಲ. ಆ ಮುಹೂರ್ತದಲ್ಲಿ ಆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಾಗ ಅದಕ್ಕೆ ಪ್ರಾಣ ಲಭಿಸುತ್ತೆ ಬಂತು ಅಂದರೆ ಫಾರ್ಮಲ್ ಅಫಿಷಿಯಲ್ ಆಗತ್ತದು. 19 ದೇವತಾ ಪೂಜೆ, ವೇದಪಟ್ಟಣ ಅಧಿವಾಸನಂ, ಅಗ್ನಿಮಥನ, ಜಲಾಧಿವಾಸಂ ಪೂಜೆ ಎಲ್ಲ ಇರುತ್ತೆ. 20ನೇ ತಾರೀಕು ವಾಸ್ತು ಪೂಜೆ ಇರುತ್ತೆ. 71 ಕಳಶಗಳಲ್ಲಿ ತುಂಬಿಸಿದ ಔಷಧ ಜಲದಿಂದ ಆಲಯಕ್ಕೆ ಪ್ರೋಕ್ಷಣೆಯನ್ನೆಲ್ಲ ಮಾಡ್ಕೋತಾರೆ. 21ಕ್ಕೆ ವಿಗ್ರಹಗಳಿಗೆ ಜಲಾಭಿಷೇಕ ಇರುತ್ತೆ. 125 ಕಳಶಗಳಲ್ಲಿ ತುಂಬಿಸಿದ ಪವಿತ್ರ ಜಲಗಳಿಂದ ಅಂದರೆ ಬೇರೆ ಬೇರೆ ಕಡೆಯಿಂದ ತಂದಿರ್ತಾರೆ. 22ರಂದು ಮಧ್ಯಾಹ್ನ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ನಡೆಯುತ್ತೆ. ಓಕೆ, ಯಾಕೆ 22ರಂದೇ ಈ ಪ್ರಕರಣ ನಡೀತಾ ಇದೆ ಅಥವಾ ಈ ಪ್ರಾಣ ಪ್ರತಿಷ್ಠಾಪನೆ ನಡೀತಿದೆ? ಪುಷ್ಯ ಮಾಸದಲ್ಲಿ ನಡೀತಿರುವಂತಹ ಈ ಕಾರ್ಯಕ್ರಮ ಹಿಂದೂ ಸಂಪ್ರದಾಯದಲ್ಲಿ ಅತ್ಯಂತ ಮಂಗಳಕರ. ಕುಂಭಮೇಳ ನಡೆಯೋದು ಈ ಮಾಸದಲ್ಲೇ. ಅಂದರೆ ಈಗ ನಾವು ಇವತ್ತಿನಿಂದ ಸೂರ್ಯ ಹೊಸ ಪಥಕ್ಕೆ ಬಂದು ಸೇರ್ಕೋದು ಹೋಗ್ತಾನೆ ಅಂತ ನಮ್ಮದು ನಂಬಿಕೆ. ಉತ್ತರಾಯಣದಲ್ಲಿ ಮಾಡುವುದೆಲ್ಲ ಒಳ್ಳೆಯದು ಅನ್ನೋ ನಂಬಿಕೆಗಳು. ಹಾಗಾಗಿ ಶೂನ್ಯ ಮಾಸದಲ್ಲಿ ಈ ಕಾರ್ಯಕ್ರಮ ನಡೆಯುತ್ತಿದೆ ಅಂತ ಯಾರೋ 3 ದಿನದ ಹಿಂದೆ ಒಬ್ಬರು ಅಬ್ಜೆಕ್ಷನ್ ಎತ್ತುತ್ತಾ ಇದ್ರು. ಹೌ ರಾಂಗ್ ದೇ ಆರ್. ಇವತ್ತಿಗೆ ಮುಗೀತದು. ಇನ್ನು ಅಲ್ಲಿದ್ದೀವಿ ಅಂತ ಅವ್ರು ಹೇಳೋದು ಹೇಳಕ್ಕೆ ಬರಲ್ಲ. ಇಂಗ್ಲಿಷ್ ಕ್ಯಾಲೆಂಡರ್ನ ತಿಂಗಳಲ್ಲಿ ಇದ್ದೀರಿ ಅಷ್ಟೇ. ಇಂಗ್ಲಿಷ್ ಕ್ಯಾಲೆಂಡರಲ್ಲಿ. ಆದರೆ ನಮ್ಮ ಲೆಕ್ಕಾಚಾರದಲ್ಲಿ ಅಲ್ಲ. ಇವತ್ತಿಗೆ ಮುಗೀತದೆಲ್ಲ ಪಂಚಾಂಗದ ಪ್ರಕಾರ. ನಾಳೆಯಿಂದ ಇವತ್ತಿನಿಂದ ಎಲ್ಲ ಶುಭ ಕಾರ್ಯಗಳು ನಡೆಯೋದೆ. ಉತ್ತರಾಯಣ ಪುಣ್ಯಕಾಲ, ಹೊಸ ಆರಂಭಕ್ಕೆ ಸುಸಮಯ, ಮಂಗಳಕರ ಕೂಡ. ಮೃಗಶಿರ ನಕ್ಷತ್ರದೆಲ್ಲ ಹೇಳ್ತಾ ಇದ್ದಾರೆ. ಆಲ್ ರೈಟ್. ಶುಕ್ಲ ಪಕ್ಷ ದ್ವಾಜ ಸ್ಥಿತಿ. ವಿಷ್ಣು ಕುರ್ಮಾವತಾರವನ್ನು ಎತ್ತಿದ್ದು ಇದೇ ದಿನ, ಸಮೃದ್ಧಿಯ ಸಂಕೇತ ಅಂತ ಬಲ್ಲವರು ಹೇಳೋದು. 12:33 ಅಭಿಜಿನ್ ಮುಹೂರ್ತ. ತ್ರಿಪುರಾಸುರನನ್ನು ಶಿವ ಕೊಂದ ದಿನ. ಶತ್ರುಗಳ ಪತನಕ್ಕೆ ಅದು ಮುಹೂರ್ತ ಅಂತ. ಶತ್ರುಗಳ ಪತನ ಎಂದ ಕೂಡಲೇ ಮತ್ತೆ ಇದನ್ನು ಯಾರು ರಾಜಕಾರಣ ಮಾಡ್ಕೋಬೇಕಾಗಿಲ್ಲ. ಯಾರು ಶತ್ರುಗಳು? ಹಾಗಿದ್ದರೆ ಮೋದಿ ಶತ್ರುಗಳ ಪತನ ಅಂದರೆ ಏನು? ಅಲ್ಲ, ಶತ್ರುಗಳೆಂದರೆ ಆ ರೀತಿಯ ಶತ್ರುಗಳೇ ಅಂತೇನಿಲ್ಲ. ನಮ್ಮೊಳಗೆ ಅಡಗಿರುವ ಹಲವಾರು ಅಹಂಕಾರ, ಮದ, ಧಿಮಾಕು, ಕೊಬ್ಬು, ಆಸೆ, ಕಾಮ, ಅವು ಶತ್ರುಗಳೇ. ಅದು ಮನುಷ್ಯತ್ವಕ್ಕೆ ಶತ್ರುಗಳೇ ಅವುವೇ. ಬರೀ ಮನುಷ್ಯ ಶತ್ರುತ್ವವನ್ನು ನೋಡ್ಬಿಡ್ಬೇಡಿ ಎಲ್ಲರೂ. ಇದು ದೊಡ್ಡ ಶತ್ರುಗಳೇ. 84 ಸೆಕೆಂಡ್ಗಳ ಶುಭಗಳಿಗೆ ಕಾರ್ಯಕ್ರಮ ನಡೆಯುತ್ತೆ. ಆಲ್ ರೈಟ್. ಎಸ್. ರಾಮಮಂದಿರ ಲೋಕಾರ್ಪಣೆ ಮಹೋತ್ಸವಕ್ಕೆ ದೇಶದ ಗಣ್ಯರು, ಸಾಧಕರು, ಸಂತರು ಮಾತ್ರ ಅಲ್ಲ, ಅಮೆರಿಕ, ಬ್ರಿಟನ್ ಸೇರಿದಂತೆ 55 ದೇಶಗಳ 100ಕ್ಕೂ ಹೆಚ್ಚು ಸಂಸದರು, ರಾಯಭಾರಿಗಳು ಕೂಡ ಭಾಗಿಯಾಗ್ತಾರೆ. ವಿಶೇಷ ಅಂದರೆ ಜಮ್ಮು ಕಾಶ್ಮೀರದ ಉರಿ ವಲಯದ 19 ವರ್ಷದ ಯುವತಿ ಸಾಯಿದಾ ಬಾಟುಲ್ಲಾ ಜೆಹ್ರಾ ಸ್ಥಳೀಯ ಪಹರಿ ಭಾಷೆಯಲ್ಲಿ ಹಾಡಿರುವಂತಹ ರಾಮ ಭಜನೆ ಈಗ ಟಾಕ್ ಆಫ್ ದಿ ಟೌನ್. ಅಮೆರಿಕದಲ್ಲಿ 21 ನಗರದಲ್ಲಿ ನಿನ್ನೆ ಮೊನ್ನೆ ರಾಮ ಭಕ್ತರು ಜೈ ಶ್ರೀರಾಮ್ ಅಂತ ರ್ಯಾಲಿಗಳನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಅಲ್ಲೆಲ್ಲ ಅವರದ್ದೇ ಆದಂಥ ಕೆಲಸ ಅವರು ಮಾಡ್ತಿದ್ದಾರೆ. ಇದೇನು ಹೆಡ್ಲೈಟ್ ಕಾರ್ದೆಲ್ಲ ಹಾಕ್ಬಿಟ್ಟು ಟೆಸ್ಲಾ ಕಾರ್ದಂತೆ ಹಾಕ್ರಪ್ಪ, ಟೆಸ್ಲಾ ಕಾರ್ದನ್ನೇ ಹಾಕಿ ರಾಮನ ಹೆಸರಿನಲ್ಲಾದರೂ ಆ ಅಪ್ಪನಿಗೆ ನಮ್ಮ ಇಂಡಿಯಾ ಗೌರ್ಮೆಂಟಿಂದ ಕರೆಕ್ಟ್ ಕ್ಲಿಯರೆನ್ಸ್ ಸಿಕ್ಕಿ ಕಾರ್ ಮಾಡೋಕ್ಕೆ ಜಾಗ ಸಿಕ್ಕಲಿ. ಯಾಕಂದರೆ ಅವ್ರು ಸ್ವಲ್ಪ ಹಿಂದೆ ಮುಂದೆ ಆಡೋಕ್ಕೆ ಟ್ರೈ ಮಾಡಿದ್ರು. ನಮ್ಮವ್ರು ಪರ್ಮಿಷನ್ ಕೊಡಲಿಲ್ಲ. ಮಾಡೋದಾದರೆ ಇಲ್ಲಿ ಮಾಡಪ್ಪ, ಇಲ್ದ್ರೆ ಖಾಲಿ ಮಾಡು ಅಂತಿದ್ರು.
ಈಗೇನೋ ಮಾಡ್ತಾರಂತೆ, ಮೋಸ್ಟ್ಲಿ ಲೈಟ್ ಹಾಕಿದ್ಮೇಲೆ ವರ್ಕೌಟ್ ಆಗ್ಬೋದು, ಹೇಳಕ್ಕೆ ಬರಲ್ಲ, ಅದು ಟೆಸ್ಲಾ ತಾನೇ. ಅದಕ್ಕೆ ಆಲ್ರೈಟ್, ಇದು ದೇಶ ವಿದೇಶಗಳಲ್ಲಿರುವ ಸಂಭ್ರಮ. ಅಂದರೆ ಯಾವಾಗಲೂ ಅಷ್ಟೇ, ಮನೆ ಒಳಗಡೆ ಒಂದು ವಿವಾಹ ಕಾರ್ಯಕ್ರಮ ನಡೀತಾ ಇದ್ದರೆ ಯಾವುದೇ ಮದುವೆ ಮನೆಯಲ್ಲಿ ಯಾರೋ 3 ಜನ ಗಿರಾಕಿಗಳಿರ್ತಾರೆ, ಏನಾದರೂ ಒಂದು ಯಾರೋ ಇರ್ತಾರೆ, ಗಂಡಿನ ಕಡೆಯಿಂದನೋ ಹೆಣ್ಣಿನ ಕಡೆಯಿಂದನೋ ಯಾವುದೋ ಒಂದು ಕಡೆಯಿಂದ ಇರ್ತಾರೆ 3 ಜನ ಗಿರಾಕಿಗಳು. ಅವ್ರನ್ನ ವಾಚ್ ಮಾಡೋದೇ ದೊಡ್ಡ ಕೆಲಸ ಮದುವೆ ಮನೆಯಲ್ಲಿ. ಅವ್ರನ್ನ ತೃಪ್ತಿ, ಅಯ್ಯಪ್ಪ, ಅವ್ರ ಹಿಂದೆ ಮುಂದೆ 6 ಜನ ಬಿಟ್ಟಿರ್ಬೇಕು. ಅವ್ರು ಹಿಂಗಂದ್ರೆ ಏನು ಸರ್ ಅಂತ, ಏನು ಮೇಡಮ್ ಅಂತ, ಯಾಕಂದರೆ ಇಲ್ಲಿ ಕಿರಿಕಲ್ಲ. ಹಾಗೆ ಈ ಶುಭ ಸಂಭ್ರಮದಲ್ಲಿ, ಪ್ರಪಂಚಾದ್ಯಂತ ನಡೆಯುತ್ತಿರುವ ಶುಭ ಸಂಭ್ರಮಕ್ಕೆ ಗಿರಾಕಿಗಳು ಇರ್ತಾರೆ. ಅವ್ರ ಬಗ್ಗೆ ಹೆಚ್ಚು ಗಮನ ಕೊಡೋದು ಬೇಡ ಅಲ್ಲ ಸರ್? ಅಲ್ಲಿ ತುಂಬ ಗಮನ ಕೊಡ್ತೀವಿ ಮದುವೆ ಮನೆಯಲ್ಲಿ, ಇಲ್ಲಿ ಗಮನ ಕೊಡಬೇಡಿ ಅಷ್ಟೇ, ಅವ್ರ ಬಗ್ಗೆ ನೆಗ್ಲೆಕ್ಟ್ ಮಾಡ್ಬೋದು. ಈ ಹೆಣ್ಣು ಮಕ್ಕಳು 2 ಹಾಡಿರೋವು, ಅದರಲ್ಲೂ ಒಂದು ಹೆಣ್ಣು ಮಗಳಂತೂ ಜಮ್ಮು ಕಾಶ್ಮೀರದ ಮಗು ಹೇಳ್ತಾ ಇತ್ತು, ಎಲ್ಲ ಮಾತಾಡ್ತಿತ್ತು. ನನ್ನ ತಂದೆ ನನಗೆ ಹೇಳಿದ್ರು, ಒಳ್ಳೆಯ ಸಂಪ್ರದಾಯ, ಸಂಸ್ಕೃತಿ, ಸುಸಂಸ್ಕೃತಿಯನ್ನು ಇಟ್ಟುಕೊಂಡಿರುವ ಯಾವುದೇ ವ್ಯಕ್ತಿ ಅಥವಾ ಹೆಣ್ಣು ಅಥವಾ ಗಂಡು ಅಥವಾ ಇದಾದರೆ ಅದನ್ನು ಫಾಲೋ ಮಾಡೋದ್ರಲ್ಲಿ ಯಾವುದು ತಪ್ಪಿಲ್ಲ ಅಂತ ನನ್ನ ತಂದೆ ನನಗೆ ಹೇಳಿದ್ರು. ಹಾಗಾಗಿ ನಾನು ಜಮ್ಮು ಕಾಶ್ಮೀರದ ಭಾಗವಾಗಿ ಭಾರತದಲ್ಲಿದ್ದೀನಿ. ಹಾಗಾಗಿ ನಾನು ಇದನ್ನು ಯಾರೋ ಪಂಕಜ್ ಅಂತ, ಯಾರೋ ಅವ್ರ ಮೇಷ್ಟ್ರೋ, ಯಾರೋ ಅವ್ರು ಗುರ್ತಿರೋರೋ, ಯಾರೋ ಬರೆದಿದ್ದಲ್ಲಿ ಸಹಾಯ ಮಾಡಿದ್ರು, ನಾನು ಇದನ್ನು ಮಾಡಿದೆ ಅಂತ ಹೇಳ್ತಿದ್ದಾರೆ. ಹೆಣ್ಣುಮಗಳು ಹೇಳ್ತಾ ಇದ್ಲು. ಆಲ್ರೈಟ್, ಸಹಜವಾಗಿ ಮುಸ್ಲಿಂ ಹೆಣ್ಣು ಮಕ್ಕಳು ಹಾಡಿದ್ರು ಅಂದ ತಕ್ಷಣ ಅದಕ್ಕೊಂದು ಹೆಚ್ಚಿನ ಮಹತ್ವ ಬರೋದು ಬಹು ಸಹಜ ಅಲ್ವಾ? ನಾಳೆ ರಿವರ್ಸ್ ಧರ್ಮದಲ್ಲಿ ಯಾರೊಬ್ಬರು ಹಾಡಿದ್ರು ಅದು ಹಾಗೆ ಆಗತ್ತಾಗ, ಹಾಗೆ ಆಗತ್ತೆ. ಆ 2ರ ಝಲಕ್ಗಳು ಮತ್ತು ಅಮೇರಿಕದ ಟೆಸ್ಲಾ ಶೋ 2 ನೋಡೋಣ. आज 4 धाम आए दिन, मड़े राम आए दिन, अम्मा सीता नाल आए दिन. ಕಾರುಗಳನ್ನ ರಾಮ್ ಥರ ನಿಲ್ಲಿಸಿದಾರ. ನಾನು ಹೆಡ್ಲೈಟಲ್ಲಿ ಏನೋ ಮಾಡಿಬಿಟ್ಟಿದ್ದಾರೆ ಅನ್ಕೊಂಬಿಟ್ಟಿದ್ದೆ. ಆಲ್ರೈಟ್, ಏನೋ ನಿಮ್ಮ ಉತ್ಸಾಹ.